ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು ಒಂದಲ್ಲ ಎರಡಲ್ಲ, ಕುರ್ಚಿಗಾಗಿ ದೊಡ್ಡ ಸಂಗ್ರಾಮವೇ ಶುರುವಾಗಿದೆ. ಆದರೆ ಇತ್ತ ಬಿಜೆಪಿ ಜೆಡಿಎಸ್ನಲ್ಲಿ ಸಣ್ಣ ಮಾತಿನ ಮುನಿಸೊಂದು ಮರೆಯಾಗಿದೆ. ವಿಧಾನಸಭೆಗೆ ಒಗ್ಗಟ್ಟಿನ ಮಂತ್ರ ಪಠಣೆ ಆಗ್ತಾ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ನಲ್ಲಿ ನಡೆಯುವ ಮೈತ್ರಿ ಮಾತ್ರ ಸವಾಲಾಗ್ಬಿಟ್ಟಿದೆ. ರಾಜ್ಯದ ಆಡಳಿತ ಸಂಪೂರ್ಣ ಹಸ್ತವ್ಯಸ್ತವಾಗಿದೆ. ಕಾಂಗ್ರೆಸ್ನೊಳಗಿನ ಕಿತ್ತಾಟ, ಬೀದಿ ರಂಪಾಟ ವ್ಯವಸ್ಥೆಯನ್ನ ನಿತ್ರಾಣ ಮಾಡಿದ್ದು, ನಿಯಂತ್ರಣ ಮೀರಿ ಚಟುವಟಿಕೆ ನಡೆಯುತ್ತಿದೆ. ಇನ್ನೇನು ಕೆಲ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆ ಫೈಟ್ ಶುರುವಾಗಲಿದ್ದು, ದೋಸ್ತಿ ಪಡೆ ಹೋರಾಟಕ್ಕೆ ಸಜ್ಜಾಗ್ತಿದೆ. ಆದ್ರೆ ಒಗ್ಗಟ್ಟಿಗೆ ಬಲ ದೊಡ್ಡ ಸವಾಲೊಡ್ಡಿದೆ. ಮೈತ್ರಿ ನಿಭಾಯಿಸೋದು ಸಾಹಸ ದೃಶ್ಯದ ಚಿತ್ರೀಕರಣವನ್ನು ಮೀರಿಸಿದೆ. ಲೋಕಲ್ ಎಲೆಕ್ಷನ್ಗಳಲ್ಲಿ ದೋಸ್ತಿಗೆ ಮೈತ್ರಿಯೇ ಸವಾಲು. ಕುರ್ಚಿ ಕಿತ್ತಾಟದಲ್ಲಿ ಸ್ಥಳೀಯ ಸಂಸ್ಥೆ ಮೈಮರೆಯಿತಾ ಕೈಪಡೆ. ಲೋಕಸಭೆಯಲ್ಲಿ ಭರ್ಜರಿ ಲಾಭದ ನಾಟಿ ಮಾಡಿದ ದೋಸ್ತಿ ಪಡೆಗೆ ಸ್ಥಳೀಯ ಸಂಸ್ಥೆಯಲ್ಲಿ ಮೈತ್ರಿ ಸವಾಲಾಗಿ ಪರಿಣಮಿಸಿದೆ. ಸ್ಥಳೀಯವಾಗಿ ಜೆಡಿಎಸ್ ಕಾರ್ಯಕರ್ತರು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ತಯಾರಿ ಆರಂಭಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೂ ಅಸ್ತಿತ್ವ ಕಾಯ್ದುಕೊಳ್ಳುವ ಅನಿವಾರ್ಯತೆ ಇದೆ. ಹೀಗಾಗಿ ಮೈತ್ರಿ ಕಸರತ್ತಿನ ವಿಚಾರದಲ್ಲಿ ತಲೆನೋವು ಡಬಲ್ ಆಗಿದೆ. ಸಿದ್ದು ಭದ್ರಕೋಟೆಗೆ ಲಗ್ಗೆ ಇಟ್ಟ ನಿಖಿಲ್. ಜನರೊಂದಿಗೆ ಜನತಾದಳ 2.0 ಆರಂಭ. ಈ ನಡುವೆ ಜನರೊಂದಿಗೆ ಜನತಾದಳ 2ನೇ ಹಂತದ ಪ್ರವಾಸ ಆರಂಭವಾಗಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಿದ್ದು ಕೋಟೆಗೆ ದಳ ಲಗ್ಗೆ ಇಟ್ಟಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಿಂದ ಪ್ರವಾಸ ಶುರುವಾಗಿದೆ. 2ನೇ ಹಂತದ ಪ್ರವಾಸದಲ್ಲಿ ಹಳೆ ಮೈಸೂರನ್ನೇ ಟಾರ್ಗೆಟ್ ಆಗಿಸಿದ ದಳ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಖಿಲ್ಗೆ ಪ್ರವಾಸದ ಹೊಣೆ ಒಪ್ಪಿಸಿದೆ. ಇನ್ನು ಮೈತ್ರಿ ಗೊಂದಲದ ಬಗ್ಗೆ ಮಾತನಾಡಿದ ನಿಖಿಲ್, ಪ್ರಧಾನಿ ಮೋದಿ ಅಮಿತ್ ಶಾ ಸಮ್ಮುಖದಲ್ಲಿ ಚರ್ಚೆಯಾಗಲಿದೆ. ಲೋಕಸಭಾ ಎಲೆಕ್ಷನ್ಗೆ ಕೈ ಜೋಡಿಸಿದ್ದೇವೆ. ಅವರು ಗೌರವದಿಂದ ಕಂಡಿದ್ದಾರೆ. ಮೈತ್ರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿ, ಸಂತೋಷ್ ಜಿ ಅವರ ಮಾರ್ಗದರ್ಶನ ಇದೆ ಎಂದರು. ಇದಕ್ಕೂ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದೇ ಅಭಿಪ್ರಾಯ ಹೇಳಿದ್ರು. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು, ಈ ಒಂದು ಮೈತ್ರಿ ನಾವು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ವೋ ಅಂದಿನಿಂದ ಇಂದಿನವರೆಗೂ ನಮಗೆ ಅತ್ಯಂತ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದೆಲ್ಲ 4 ಗೋಡೆ ಮಧ್ಯೆನೇ ಇತ್ಯರ್ಥ ಆಗಬೇಕು. ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ನಮ್ಮ ವರಿಷ್ಠರಿದ್ದಾರೆ, ಕೂತ್ಕೊಂಡು ಆಮೇಲೆ ಇಟ್ ಇಸ್ ಟು ಅರ್ಲಿ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ತಲೆ ಬಾಗ್ಲೇಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ಅದು ರಾಜ್ಯಾಧ್ಯಕ್ಷರು ಕೂಡ ಅನ್ವಯಿಸ್ತದೆ, ಶಾಸಕರು ಕೂಡ ಅನ್ವಯಿಸ್ತದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ವಯಿಸ್ತದೆ, ಎರಡೂ ಪಕ್ಷಕ್ಕೂ ಕೂಡ ಅನ್ವಯಿಸ್ತದೆ. ಇತ್ತ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್, ಮೊದಲು ಜಿಬಿಎ, ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ, ವಿಧಾನಸಭೆಗೆ ಇನ್ನು 2 ವರ್ಷ ಇದೆ. ಹೈಕಮಾಂಡ್ ನಿರ್ಧಾರದಂತೆ ನಡೆಯುತ್ತೇವೆ. ಸದ್ಯಕ್ಕೆ ಮುಂದಿನ ಸಿಎಂ ಎಂಬ ಚರ್ಚೆ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಎಲೆಕ್ಷನ್ ಇನ್ನು 2 ವರ್ಷ ಇರೋದ್ರಿಂದ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾವತ್ತೂ ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಚುನಾವಣೆಯಲ್ಲಿ ಈಗ ಬೈ ಎಲೆಕ್ಷನ್ ಬರ್ತವೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತವೆ. ಅದರಲ್ಲಿ ಗೆಲ್ಲೋದ್ರ ಕಡೆ ನಾವು ಗಮನವನ್ನು ಹರಿಸಬೇಕು. ರಾಜ್ಯ ಚುನಾವಣೆ ಬಂದಾಗ ನಮ್ಮ ವರಿಷ್ಠ ತೀರ್ಮಾನ ತಗೊಂತಾರೆ. ಒಟ್ಟಾರೆ 2 ಕಡೆ ಶಾಂತಿ ಸಂಧಾನ ಆಗಿದ್ದು, ಮುಂದಿನ ಸಿಎಂ ಚರ್ಚೆಗೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಆದ್ರೆ ಲೋಕಲ್ ಎಲೆಕ್ಷನ್ಗೆ ಮೈತ್ರಿ ಕಗ್ಗಂಟು ಹೇಗೆ ಪರಿಹಾರ ಕಾಣಲಿದೆ ಅನ್ನೋದು ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.